Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೊದಲನೇ ಸೆಮಿಸ್ಟರ್ ರಾಯಲ್ಟಿ ಅಕೌಂಟ್ಸ್ನ 15 ಮಾರ್ಕ್ಸ್ನ ಕ್ವಶನ್. ಈ ಕ್ವಶನ್ ನಿಮಗೆ 2015 KUD 15 ಮಾರ್ಕ್ಸ್ ಕೇಳಿದಂಥ ಕ್ವಶನ್. ಕಾವೇರಿ ಲಿಮಿಟೆಡ್ ಆಪ್ಟೈನ್ ಆನ್ 1/1/2021 ದ ಯೂಸ್ ಆಫ್ ಪೇಟೆಂಟ್ ರೈಟ್ ಆಫ್ ಅ ಗ್ರೈಂಡಿಂಗ್ ಮಷಿನ್. ಇಲ್ಲಿ ಗ್ರೈಂಡಿಂಗ್ ಮಷಿನ್ದು ಒಂದು ಪೇಟೆಂಟ್ ರೈಟ್ ಅನ್ನ ತಗೊಂಡಿದ್ದಾರೆ. ಯಾರು? ಕಾವೇರಿ ಲಿಮಿಟೆಡ್ ಅವರು ಫ್ರಮ್ ಕೃಷ್ಣಾ ಲಿಮಿಟೆಡ್ ಅಂಡರ್ ದ ಫಾಲೋವಿಂಗ್ ಟರ್ಮ್ಸ್. ಏನಪ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ, ಒನ್ ಇಸ್ ರಾಯಲ್ಟಿ 2% ಆನ್ ಸೇಲ್ಸ್, 2% ಆನ್ ಸೇಲ್ಸ್ ಸಬ್ಜೆಕ್ಟ್ ಟು ಮಿನಿಮಮ್ ರೆಂಟ್ ಆಫ್ ₹20,000 per annum each year. Second one, limited will have the right of recouping short workings in next 2 years of period only. Okay, ಅದರಲ್ಲಿ ಒಂದೇದು ರಾಯಲ್ಟಿ 2% ಆನ್ ದ ಸೇಲ್ಸ್ ಇದೆ ಅಂಡ್ ಮಿನಿಮಮ್ ರೆಂಟ್ 20,000 per annum ಇದೆ. At the end of each year, Kaveri Limited will have the right of recouping short workings in the next 2 years of the period. The sales in the first 5 years are 2021 4 lakh sales ಇದೆ, 2022 7 lakh sales ಇದೆ, 2023 10 lakhs ಇದೆ, 2024 12 lakhs ಇದೆ, 2025 19 lakhs ಇದೆ. So prepare royalty account, short workings account, Krishna Limited account in the books of Kaveri Limited ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಆಸ್ ಯೂಶುವಲ್ ನಾವು ರಾಯಲ್ಟಿ ಚಾರ್ಟ್ ಹಾಕಬೇಕು. ರಾಯಲ್ಟಿ ಚಾರ್ಟ್ ಆದ ನಂತರ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂಡ್ ಕೃಷ್ಣ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಓಕೆ, ಫಸ್ಟ್ ಒನ್ ಬೈ ಒನ್ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಸೊಲ್ಯೂಷನ್, ಗಿವನ್ ಇನ್ಫಾರ್ಮೇಶನ್, ಓನರ್ ಆಫ್ ಪ್ರಾಪರ್ಟಿ ಕೃಷ್ಣ ಲಿಮಿಟೆಡ್. ಅಂದ್ರೆ ಕೃಷ್ಣ ಲಿಮಿಟೆಡ್ ದವ್ರು ಇಲ್ಲಿ ಪೇಟೆಂಟಿ ಅಂದ್ರೆ ಅವರು ಅದರದ ಮಾಲೀಕರು. ಕೃಷ್ಣ ಲಿಮಿಟೆಡ್ ಯೂಸರ್ ಆಫ್ ಪ್ರಾಪರ್ಟಿ ಕಾವೇರಿ. ನೆಕ್ಸ್ಟ್ ರಾಯಲ್ಟಿ ರಾಯಲ್ಟಿ 2% ಆನ್ ಸೇಲ್ಸ್, 2% ಆನ್ ಸೇಲ್ ಅಮೌಂಟ್. ಅಂದ್ರೆ ಸೇಲ್ಸ್ ಅಮೌಂಟ್ ಎಷ್ಟಿದೆಯಲ್ಲ ಈ ಇಯರ್ ಬೈ ಇಯರ್ ಅದ್ರ ಮೇಲೆ ಪರ್ಸೆಂಟೇಜ್ 2% ಮಾಡಬೇಕು. ಸೊ 4 lakh ಮೇಲೆ 2% ಅಂದ್ರೆ 8,000. ಸೊ ಲೈಕ್ ಈ ತರ ಪ್ರತಿ ವರ್ಷನೂ ಪರ್ಸೆಂಟೇಜ್ ಮಾಡಿ ಇಡಬೇಕಾಗ್ತದೆ. ನೆಕ್ಸ್ಟ್ ಮಿನಿಮಮ್ ರೆಂಟ್, ₹20,000 per annum. Next, recovery of short workings next 2 years. ಸೊ ಇಷ್ಟನ್ನ ಇನ್ಫಾರ್ಮೇಶನ್ ಬರ್ಕೊಂಡ ನಂತರ ಮತ್ತು ಆಸ್ ಯೂಶುವಲ್ ಚಾರ್ಟಿಗೆ ಹೋಗ್ಬೇಕ್ರಿ. ಚಾರ್ಟ್ ಹಾಕೊಂಡ ನಂತರ ಮೊದಲನೇ ವರ್ಷ 2021 4 lakhs, 2022 7 ಲಕ್ಷ, 2023 10 ಲಕ್ಷ, 2024 12 ಲಕ್ಷ, 2025 19 ಲಕ್ಷ. ಈಗ ಇದ್ರ ಮೇಲೆ 2% ರಾಯಲ್ಟಿನ ಕ್ಯಾಲ್ಕುಲೇಷನ್ ಮಾಡಬೇಕು. 2%. ಸೊ 4 lakh ಮೇಲೆ 2% ಅಂದ್ರೆ 8,000 ಆಯ್ತು. ಅದೇ ರೀತಿ 7 lakh ಮೇಲೆ 2% 14,000 ಆಯ್ತು. ನೆಕ್ಸ್ಟ್ 10 lakh ಮೇಲೆ 2% 20,000 ಆಯಿತು. ನೆಕ್ಸ್ಟ್ 12 lakh ಮೇಲೆ 20% 2,40,000 ಆಯಿತು. ನೆಕ್ಸ್ಟ್ 19 lakh ಮೇಲೆ 2% 38,000 ಆಯಿತು. Yes, minimum rent. So minimum rent is fixed for
20,000 every year. 20,000, 20,000, 20,000, 20,000, 20,000. ಸೊ 12 ಲಕ್ಷ ಮೇಲೆ 2% ಅಂದರೆ ಸೊ 24,000 ಆಗುತ್ತೆ ಇದು. ಸೊ ಹಾಂ, ಸೊ ಇಲ್ಲಿ ಕೊಟ್ಟಂತ 4 ಲಕ್ಷದ ಮೇಲೆ 2% ಮಾಡಿದ್ರೆ 8,000 ಆಯಿತು. ಅದೇ ರೀತಿ ಎರಡನೇ ವರ್ಷ 7 ಲಕ್ಷದ ಮೇಲೆ 2% ಮಾಡಿದ್ರೆ 14,000 ಆಯಿತು. 10 ಲಕ್ಷ ಮೇಲೆ 2% ಮಾಡಿದ್ರೆ 20,000 ಆಯಿತು. 12 ಲಕ್ಷ ಮೇಲೆ 2% ಮಾಡಿದ್ರೆ 24,000 ಆಯಿತು. 19 ಲಕ್ಷ ಮೇಲೆ 2% ಮಾಡಿದ್ರೆ 38,000 ರೂಪಾಯಿ ಆಯಿತು. ಸೊ ಮಿನಿಮಮ್ ರೆಂಟ್ ಇಸ್ ಫಿಕ್ಸ್ಡ್ ಫಾರ್ ಎವ್ರಿ ಇಯರ್ 20,000. ಅದೇ ರೀತಿ ಸರ್ಪ್ಲಸ್ ಡೆಫಿಸಿಟ್ ಚೆಕ್ ಮಾಡೋಕೆ ನಾವು 8,000 ರೂಪಾಯಿ ರಾಯಲ್ಟಿ ಇದೆ ಅಥವಾ ಅರ್ನಿಂಗ್ಸ್ 8,000 ರೂಪಾಯಿ ಇದ್ದು ನಮ್ದು ಸ್ಪೆಂಡಿಂಗ್ಸ್ 20,000 ರೂಪಾಯಿ ಇದ್ರೆ ನಮಗೆ ಡೆಫಿಸಿಟ್ ಆಗುತ್ತೆ. ಸೊ 12,000 ಡೆಫಿಸಿಟ್. ನೆಕ್ಸ್ಟ್ ಅದೇ ರೀತಿ 14,000 ರೂಪಾಯಿ ಅರ್ನಿಂಗ್ಸ್ ಇದೆ, 20,000 ರೂಪಾಯಿ ಸ್ಪೆಂಡಿಂಗ್ಸ್ ಇದೆ. ಸೊ ನಮ್ದು 6,000 ರೂಪಾಯಿ ಡೆಫಿಸಿಟ್. ಅದೇ ರೀತಿ 2020 ಸೇಮ್, ನೋ ಲಾಸ್ ನೋ ಪ್ರಾಫಿಟ್. ನೆಕ್ಸ್ಟ್ 24,000 ರೂಪಾಯಿ ಇದೆ. ಸೊ 4,000 ರೂಪಾಯಿ ಸರ್ಪ್ಲಸ್. ಸೊ 38,000 ರೂಪಾಯಿ ಇದೆ, 20,000 ರೂಪಾಯಿ ಇದೆ. ಸೊ 18,000 ರೂಪಾಯಿ ಸರ್ಪ್ಲಸ್. ಹಾಂ, ಈಗ ರಿಕವರಿನ ಚೆಕ್ ಮಾಡ್ಬೇಕು. ನೆಕ್ಸ್ಟ್ 2 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ ನಮಗೆ. ಈ 12,000 ರೂಪಾಯಿಗೆ ಆಗಿದ್ದು 2021ರಲ್ಲಿ. ಈ 21ರಲ್ಲಿ ಲಾಸ್ ಆಗೈತೆ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ 22ನೇ ವರ್ಷ ಮೊದಲನೇ ವರ್ಷ ಅವಾಗ ಏನು ಸರ್ಪ್ಲಸ್ ಆಗಿಲ್ಲ. 23ನೇ ವರ್ಷ 2ನೇ ವರ್ಷ ಅವಾಗೂ ಏನು ಸರ್ಪ್ಲಸ್ ಆಗಿಲ್ಲ. ಸೊ ಸರ್ಪ್ಲಸ್ ಆಗಿದ್ರೆ ನಾವು ರಿಕವರಿ ತಗೋತಿದ್ವಿ. ಸೊ ಇಲ್ಲಿ ರಿಕವರಿ ಆಗಲೇ ಇಲ್ಲ. ಸೊ 12ಕ್ಕೆ 12,000 ರೂಪಾಯಿ ಈ ರಿಕವರಿ. ಈ 12,000 ರೂಪಾಯಿ 1 ರೂಪಾಯಿನೂ ನಮಗೆ ರಿಕವರಿ ಆಗಲಿಲ್ಲ. ಅದೇ ರೀತಿ ಈ 6,000 ರೂಪಾಯಿ ನೋಡಿ, ಈ 6,000 ರೂಪಾಯಿದು ಆಗಿದ್ದು 2022ರಲ್ಲಿ. ಸೊ 2022 ಅಂದ್ರೆ 23 ಮೊದಲನೇ ವರ್ಷ ಅಲ್ಲಿ ಏನು ಸರ್ಪ್ಲಸ್ ಆಗಿಲ್ಲ. 24 ಎರಡನೇ ವರ್ಷ 4,000 ರೂಪಾಯಿ ಇದೆ. ಈ 4,000 ರೂಪಾಯಿನ ರಿಕವರಿ ತಗೋರಿ. ಸೊ ಇದೇ ಎರಡನೇ ವರ್ಷ ಕಡೆ ವರ್ಷ ಈ 6,000 ರೂಪಾಯಿ 4,000 ರೂಪಾಯಿ ಅಷ್ಟೇ ಆಯಿತು. ಇನ್ನು 2,000 ರೂಪಾಯಿ ರಿಕವರಿ ಆಗಲಿಲ್ಲ. ಈ ರಿಕವರಿ ಟ್ರಾನ್ಸ್ಫರ್ ಮಾಡ್ಬಿಡ್ರಿ. ಸೊ ಲಾಸ್ಟ್ ಡ್ಯಾಶ್. ಸೊ ಇದ್ರೊಳಗ ಈಗ ನೋಡ್ರಿ, ಈಗ ಪೇ ಟು ಓನರ್ ಅಥವಾ ಕೃಷ್ಣ ಅಥವಾ ಪೇಟೆಂಟಿ ಅವ್ರು ಪೇ ಮಾಡೋದ್ನಾಗ ನಾವು ಮಿನಿಮಮ್ ರೆಂಟ್ ಅಥವಾ ರಾಯಲ್ಟಿ ಎರಡುವಾಗ ಮಿನಿಮಮ್ ರೆಂಟ್ ಜಾಸ್ತಿ ಇತ್ತಂದ್ರೆ ಮಿನಿಮಮ್ ರೆಂಟ್ ಅಮೌಂಟನ್ನು ಇಲ್ಲಿ ಪೇ ಮಾಡ್ಬಿಡ್ರಿ 20,000. ಸೊ ಇಲ್ಲಿ ಅಷ್ಟೇ 20,000. ಸೊ 20,000. ಸೊ ಇಲ್ಲಿ 24 ಇದೆ. ಸೊ 24 ಒಳಗ 4,000 ಲೆಸ್ ಮಾಡ್ರಿ 20,000. ಅದೇ ರೀತಿ 38,000 ಅಲ್ಲಿ ಲೆಸ್ ಮಾಡಕ್ಕೆ ಏನೂ ಇಲ್ಲ. 38,000 ಮೈನಸ್ 0 38,000. ಸೊ ಇಷ್ಟು ಮಾಡಿದ್ರಿಂದ ರಾಯಲ್ಟಿ ಪೇಯಬಲ್ ಚಾರ್ಟ್ ಮುಗೀತು. ಸೊ ಇಷ್ಟು ಮಾಡಿದ್ರೆ ರಾಯಲ್ಟಿ ಪೇಯಬಲ್ ಚಾರ್ಟ್ ಮುಗೀತು. ಇದು ರಾಯಲ್ಟಿ ಪೇಯಬಲ್ ಚಾರ್ಟ್ ಮುಗಿದ ಮೇಲೆ ನಾವು ರಾಯಲ್ಟಿ ಅಕೌಂಟ್, ಶಾರ್ಟ್ ಅಕೌಂಟ್ಸ್ ಅಕೌಂಟ್, ಕೃಷ್ಣ ಅಕೌಂಟ್ ಹಾಕಿದ್ರೆ ನಮ್ದು 15 ಮಾರ್ಕ್ಸಿನ ಲೆಕ್ಕ ಕಂಪ್ಲೀಟ್ ಆದಾಗೆ. ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಕಾವೇರಿ ಲಿಮಿಟೆಡ್ ಲೆಕ್ಕ ಮಾಡಿದ್ವಲ್ಲ, ಆ ಲೆಕ್ಕದ್ದು ಲೆಜರ್ ಪೋಸ್ಟಿಂಗ್ ಈಗ ನಾನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತಾ ಇದ್ದೀನಿ. ಅದನ್ನು ನೋಡಿ. ಥ್ಯಾಂಕ್ ಯು ವೆರಿ ಮಚ್.